ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿದಲ್ಲಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಕಡಲೆಕಾಯಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಕಡಾಯಿ ತಗೊಳ್ಳಿ, 2 ಬಟ್ಲಷ್ಟು ಕಡಲೆಕಾಯಿ ಹಾಕಿ, ಕಡಲೆಕಾಯಿ ಸ್ವಲ್ಪ ಕೆಂಪಿಗೆ ಉರಿಯೋ ಥರ ಹುರ್ಕೊಳ್ಳಿ. ನಂತರ ಇದು ನೀಟಾಗಿ ಸಿಪ್ಪೆ ತೆಗಿಯೋ ಥರ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಸಿಪ್ಪೆ ನೀಟಾಗಿ ಬರಬೇಕು, ಅಲ್ಲಿ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಬೇರೆ ಬೇರೆ ಮಾಡ್ಕೊಳ್ಳಿ. ಸಿಪ್ಪೆ ಬೇರೆ, ಕಡಲೆಕಾಯಿ ಬೇರೆ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲ ಸಿಪ್ಪೆ ಎಲ್ಲ ಬೇರೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಡಲೆಕಾಯಿ ಉಂಡೆಗೆ 7 ಏಲಕ್ಕಿ, ಆಮೇಲೆ ಜಾಕಾಯಿ ಹಾಕಿ. ಜಾಕಾಯಿ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದನ್ನು ಸಹ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಇಲ್ಲಿ 1 ಬಟ್ಲು ಒಣಕೊಬ್ಬರಿ ತೊಗೊಂಡಿದ್ದೀನಿ, ಅದನ್ನು ಸಹ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಡ್ರೈ ರೋಸ್ಟು ಅಂದರೆ ತುಂಬ ಕೆಂಪಗೆ ಮಾಡಬೇಡಿ, ಎಣ್ಣೆ ಏನು ಹಾಕೋದೇನು ಬೇಕಿರಲ್ಲ, ಬರೀ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 2 ಬೌಲು ಕಡಲೆಕಾಯಿಗೆ 1 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕರಗಕ್ಕೆ 1/4 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನೀಟಾಗಿ ಬೆಲ್ಲ ಎಲ್ಲ ಕರಗಿಸ್ಕೊಳ್ಳಿ. ಹಾಗೆ ಬೆಲ್ಲ ಕರಗೋ ಅಷ್ಟಿದ್ರೆ ಸಾಕು, ಅದಕ್ಕೇನು ಪಾಕ ಬರಬೇಕು ಅಂತ ಏನೂ ಇಲ್ಲ. ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು ಸ್ಟೈನರಿಂದ ಶೋಧಿಸ್ಕೊಳ್ಳಿ. ಕಸ ಕಡ್ಡಿ ಏನಾದರೂ ಇದ್ದರೆ ನೀಟಾಗಿ ಬಂದುಬಿಡುತ್ತೆ. ನಂತರ ಶೋಧಿಸ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ನಂತರ ಇಲ್ಲಿ ಮಿಕ್ಸಿ ಜಾರ್ ತಗೊಂಡು ಕಡಲೆಕಾಯಿ ಸಿಪ್ಪೆ ಎಲ್ಲ ಬೇರೆ ಮಾಡಿರೋ ಅಂಥ ಕಡಲೆಕಾಯಿಯನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತೀರಾ ನುಣ್ಣಗೂ ಬೇಡ, ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ತಗೊಳ್ಳಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಅದ್ರ ಘಮ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಉಂಡೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಆಮೇಲೆ ನಿಮಗೆ ಬಿಟ್ಕೊಳ್ಳೋದಿಲ್ಲ, ಮತ್ತು ಟೇಸ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ಎಲ್ಲ ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ ಮತ್ತು ಜಾಕಾಯಿ ಪುಡಿನೂ ಅಷ್ಟೇ ಹಾಕ್ಬಿಟ್ಟು ಒಣಕೊಬ್ಬರಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಅಂಥದ್ದೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಬೆಲ್ಲ ಕರಗಿಸಿ ಶೋಧಿಸ್ಕೊಂಡು ಇಟ್ಕೊಂಡಿರೋ ಅಂಥ ನೀರು ಹಾಕಿಬಿಟ್ಟು ನಂತರ ಅದಕ್ಕೆ 2-3 ಟೇಬಲ್ ಸ್ಪೂನು ತುಪ್ಪ ಹಾಕಿಬಿಟ್ಟು ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ಇಲ್ಲಿ ಪಾಕ ಏನು ಬರೋದೇನು ಅವಶ್ಯಕತೆ ಇರಲ್ಲ, ಬರೀ ಹೊಂದ್ಕೊಂಡಿದ್ದ ತುಪ್ಪ ಬೆಲ್ಲಕ್ಕೆ ಚೆನ್ನಾಗಿ ಹೊಂದ್ಕೊಬೇಕು ಅಷ್ಟೇ. ನಂತರ ಎಲ್ಲನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಹಾಕಿಬಿಟ್ಟು ಬಿಸಿ ಇರುತ್ತೆ, ಸ್ವಲ್ಪ ಯಾವುದಾದ್ರೂ ಒಂದು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಲ್ಲನೂ ಪಾಕ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡಿ. ಈ ಮಿಕ್ಸ್ ಮಾಡೋ ಗ್ಯಾಪಲ್ಲಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಒಂದೊಂದಾಗಿ ಉಂಡೆ ಕಟ್ಟಿ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಳ್ಳಿ, ಆವಾಗ ಅಂಟಲ್ಲ. ಇಲ್ಲಾಂದರೆ ಕಾಯಿಸಿರೋ ಹಾಲಿಂದ ಕೈ ಒದ್ದೆ ಮಾಡಿಕೊಂಡ್ರೂ ಉಂಡೆ ಅಂಟಲ್ಲ. ನೀಟಾಗಿ ನೀವು ಉಂಡೆ ಕಟ್ಬೋದು. ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.